ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್ ವೈಶ್ಯಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವಂತೂ ಆರಾಮದೇ ನೋಡಿರಿ. ನೀವು ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ರೀ. ಸೊ ಬರೀ ಫ್ರೆಂಡ್ಸ್, ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡಿರಿ. ನಾನು ಇಲ್ಲಿ ಖಾನಾಪುರದೊಳಗದೀನಿ. ಯಾಕಪ್ಪ ಅಂತಂದರೆ ಅದು ಗಣಪತಿದು ವಿಸರ್ಜನೆ ಐತಿ. ಗಣಪತಿ ಬಂದಂತೂ 11 ದಿನ ಆದ ನೋಡಿರಿ. 11 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಒಬ್ಬೊಬ್ರು 5 ದಿನ ಮಾಡ್ತಾರೆ, ಒಬ್ಬೊಬ್ಬರು ತಂದೆ ದಿನ ಮಾಡ್ತಾರೆ, ಮತ್ತೊಬ್ಬೊಬ್ಬರು 11 ದಿನಕ್ಕೆ ಮಾಡ್ತಾರೆ ರೀ ವಿಸರ್ಜನೆ. ಹಾಗಾಗಿ ನಾವು ಒಂದು 11 ದಿನ ಆದ ನೋಡಿರಿ ವಿಸರ್ಜನೆ ಮಾಡಕತ್ತೀವಿ. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ. ನಾವು ಕೂಡ ಆರಾಮದೇ ನೋಡಿರಿ. ಸೊ ಬರೀ ಫ್ರೆಂಡ್ಸ್, ಗಣಪತಿದ ಆರತಿ ಅದು ಆಯ್ತು. ಇನ್ನು ನೆಕ್ಸ್ಟ್ ವಿಸರ್ಜನೆ ಮಾಡೋಕೆ ಒಯ್ಯಬೇಕಂತೇಳಿ ರೆಡಿ ಆಗೀವಿ. ಫಸ್ಟ್ ಏನು ಗಣಪತಿ ಮೂರ್ತಿ ನಾವು ಅಲ್ಲಿ ಮೇಲೆ ಇಟ್ಟಿರ್ತೀವಿ ನೋಡಿರಿ, ಅವಾಗ ಆರತಿದು ಮಾಡ್ತೀವಿ. ಆಮೇಲೆ ಕೆಳಗಿಟ್ಟ ಅರ್ಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ, ಆಮೇಲೆ ಇದು ಆರತಿ ಹಾಡೋದು ಅಂದಾದಮೇಲೆ ಪೂಜೆ ಅದು ಮಾಡಿ ಉದ್ದಿನ ಕಡದ ಬೆಳಗ್ಗೆ ಗಣಪತಿಗೆ ವಿಸರ್ಜನೆ ಮಾಡೋಕೆ ತೊಗೊಂಡು ಹೋಗ್ತೀವಿ ರೀ ಫ್ರೆಂಡ್ಸ. ಸೊ ಫ್ರೆಂಡ್ಸ ನೋಡಿರಿ, ಇಲ್ಲಿ ಅವಾಗ ಕೇಳಕತ್ತೀನಿ ನಾನು ಹೆಂಗೆ ಮಾಡೋದು ಅಂಥೇಳಿ. ಇಲ್ಲಾಂದ್ರೆ ವರ್ಷ ನಮ್ಮ ತಂಗಿ ಬಂದಿರ್ತಾಳೆ ರೀ, ಈ ವರ್ಷ ಬಂದಿರಲಿಲ್ಲ. ಅವ್ರ ಮನೆಯೊಳಗೆ ಸ್ವಲ್ಪ ಪ್ರಾಬ್ಲಮ್ ಅಂಥೇಳಿ. ಹಾಗಾಗಿ ನಾನು ಆರತಿದು ಮಾಡಿ ಆದಮೇಲೆ ನೋಡಿರಿ, ನಮ್ಮ ತಮ್ಮಗಳಿಬ್ರು ಗಣಪತಿ ತೊಗೊಂಬರಕತ್ತವರು. ಬರುವಾಗ ಎಷ್ಟು ಹುರುಪಿಲಿ ಇರ್ತೈತಿ ಗಣಪತಿ, ಎಲ್ಲರಿಗೂ ಖುಷಿ ಇರ್ತೈತಿ. ಅದ್ರಾಗಂತೂ ಬೆಳಗಾವಿ ಸೈಡ್ ಅಂತೂ ಗಣಪತಿ ಭಾಳ ಗ್ರ್ಯಾಂಡಾಗಿ ಮತ್ತು ಭಾಳ ಖುಷಿಯಿಂದ ಆಚರಣೆ ಮಾಡ್ತಾರೆ ನೋಡಿರಿ. ಹೋಗೋ ಟೈಮ್ನಾಗ ಎಲ್ಲರಿಗೂ ಬೇಜಾರಾಗ್ತೈತಿ. ಗಣಪತಿ ಹಬ್ಬದ ದಿನ ಅಂತೂ ಫಸ್ಟ್ ಡೇ ಅಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಎಲ್ಲಿಲ್ಲದ ಖುಷಿ ಆಗ್ತೈತಿ ನೋಡಿರಿ ಫ್ರೆಂಡ್ಸ. ಹೋಗೋ ಟೈಮ್ನಾಗಂತೂ ಆಲ್ಮೋಸ್ಟ್ ಎಲ್ಲರಿಗೂ ಬೇಜಾರಾಗ್ತೈತಿ. ಸೊ ಫ್ರೆಂಡ್ಸ, ಹೊರಗೆ ಬಂದಮೇಲೆ ಗಣಪತಿಗೆ ನಾವು ಒಂದು 5 ಸಲ ಸುತ್ತ ಹಾಕಿ ಗಣಪತಿಗೆ ಮತ್ತು ಹೊರಗಡೆ ತೊಗೊಂಡು ಬಂದಾದಮೇಲೆ ಮತ್ತು ಆರತಿ ಅದು ಮಾಡಿ ನೆಕ್ಸ್ಟ್ ವಿಸರ್ಜನೆಗೆ ಕಳಿಸ್ಕೊಡ್ತೀವಿ ಫ್ರೆಂಡ್ಸ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತೈತಿ ಹಂಗೆ ಒಂದು ಲೈಕ್ ಕೊಟ್ಬಿಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಅಂತೂ ಕೊಡೋದು ಮರಿಬೇಡ್ರಿ. ನೋಡಿರಿ ಫ್ರೆಂಡ್ಸ, ನಾನಿಲ್ಲಿ ಆರತಿ ಮಾಡಿ ಗಣಪತಿಗೆ ಮತ್ತು ಪೂಜೆ ಮಾಡಕತ್ತೀನಿ ನೋಡಿರಿ. ಇವತ್ತೊಂದು ಮನೆಯೊಳಗೆ ಸ್ಪೆಷಲಾಗಿ ಅಂದರೆ ಗಣಪತಿ ಹೋಗೋ ದಿನ ಬ್ಯಾಳೆ ಹೋಳಿಗೆ ಮಾಡಿದ್ರಿ, ಮತ್ತು ಇದು ಮೋದಕ್ ಮಾಡಿದ್ನಿ. ಅಂದರೆ ಬ್ಯಾಳೆ ಹೋಳಿಗೆದ ಮೋದಕ್ ಮಾಡಿದ್ನಿ ರೀ. ಮತ್ತು ಡೀಪ್ ಫ್ರೈ ಮಾಡಿ ಕಡಬು ಮಾಡ್ತಾರೆ ನೋಡಿರಿ, ಅದು ಮತ್ತು ಡೀಪ್ ಫ್ರೈ ಮೋದಕ್ ಮಾಡಿದ್ನಿ ರೀ. ಮತ್ತು ಬೇಳೆ ಹೋಳಿಗೆ ಮಾಡಿದ್ನಿ ನೋಡಿ ಫ್ರೆಂಡ್ಸ. ಗಣಪತಿಗೆ ಅದು ಭಾಳ ಇಷ್ಟ ಕಡುಬು. ಹಾಗಾಗಿ ನಮ್ಮವ್ವ ಅನ್ನಕತ್ತಾರೆ ಕಡುಬು ಮಾಡಂತಂದ್ರೆ ಕಡುಬು ಮಾಡಿದ್ನಿ ನೋಡಿ. ಮತ್ತು ಕಾಮನ್ನಾಗಿ ಬದ್ನೆಕಾಯಿ, ಅನ್ನ, ಸಾರು, ಬಟಾಟಿ ಪಲ್ಯ ಇದಿಷ್ಟಿತ್ತು ನೈವೇದ್ಯದ. ಆದಮೇಲೆ ಊಟ ಅದು ಮುಗಿಸ್ಕೊಂಡಾದ್ಮೇಲೆ ಗಣಪತಿಗೆ ವಿಸರ್ಜನೆಗೆ ಎಲ್ಲರೂ ತಯಾರಾಗಿ ನೋಡಿರಿ ಫ್ರೆಂಡ್ಸ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನಾವು ಗಲ್ಲಿಯೊಳಗಿನ ಜನ ಎಲ್ಲರೂ ಕೂಡಿನ ಗಣಪತಿ ವಿಸರ್ಜನೆ ಮಾಡೋಕೆ ರೆಡಿ ಆಗ್ತೀವಿ. ಅಂದರೆ ಫಸ್ಟ್ ನಮ್ಮಿಂದನ ಹೋಗ್ತೈತಿ ಗಣಪತಿ. ಯಾಕಂತಂದ್ರೆ ನಮ್ದು ಲಾಸ್ಟ್ ಮನೆ ಐತಿ. ಅಲ್ಲಿಂದನ ಫಸ್ಟ್ ನಾವು ಹೊರಗೆ ಬಂದಾದಮೇಲೆ ಎಲ್ಲರೂ ಗಣಪತಿ ತೊಗೊಂಡ್ಬರ್ತಾರೆ. ಸೊ ಫ್ರೆಂಡ್ಸ್, ಈಗ ನಾವು ರೋಡ್ ಮಟ್ಟ ಹೋಗ್ಬೇಕು ರೀ. ಆಮೇಲೆ ಒಬ್ಬೊಬ್ಬರು ಯಾರ ಮನೆಯೊಳಗೆ ಗಣಪತಿ ಇರ್ತೈತೆ ನೋಡಿರಿ, ಒಬ್ಬೊಬ್ಬರು ಎಲ್ಲರೂ ಕೂಡ್ತಾರೆ ಒಂದು ಕಡೆ. ಎಲ್ಲರೂ ಕೂಡಿ ಒಯ್ಯುವಾಗ ಗಣಪತಿ ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಒಬ್ಬೊಬ್ಬರ ಓತ ವಿಸರ್ಜನೆ ಮಾಡಿದ್ರೆ ಎಲ್ಲರೂ ನೋಡಿ ಗ್ರ್ಯಾಂಡಾಗಿ ಎಲ್ಲರೂ ಖುಷಿಲಿ ವಿಸರ್ಜನೆ ಮಾಡ್ತಾರೆ ನೋಡಿರಿ. ಅದನ್ನು ನೋಡೋಕೆ ಭಾಳ ಖುಷಿ ಆಗ್ತೈತಿ. ಸೊ ಫ್ರೆಂಡ್ಸ್, ನೋಡ್ಬೋದು ರೀ, ನಮ್ಮ ತಮ್ಮ ಅಂತ ತೊಗೊಂಡನು. ಮತ್ತು ಇಲ್ಲಿ ಬಾಜು ಮನೆಯವ್ರು ಆಂಟಿಗಳು ಅವರು ಈಗ ಗಣಪತಿ ನೋಡ್ಬೋದು ರೀ. ಅವ್ರದ್ದು ಮುಂದೆ ಹೊಂಟೈತಿ ಗಣಪತಿ, ನಾವು ಹಿಂದೆ ಬರಾಕತ್ತೀವಿ ನೋಡಿರಿ ಫ್ರೆಂಡ್ಸ. ಈಗ ಇಲ್ಲಿಂದ ರೋಡ್ ಮೇಲೆ ಹೋದು ಅಂದ್ರೆ ಅಲ್ಲಿಂದ ರಿಕ್ಷಾದಾಗ ನಾವು ಹೋಗ್ತೀವಿ ರೀ ಫ್ರೆಂಡ್ಸ. ಬರ್ರಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ, ನೋಡಿರಿ, ನಾವು ಕೆಳಗಿಂದ ಮೇಲೆ ಗಣಪತಿ ತೊಗೊಂಡು ಬಂದೇವಿ. ಇನ್ನು ಗಲ್ಲಿಯೊಳಗಂತೂ ಎಲ್ಲರ ಮನೆಯೊಳಗೂ ಗಣಪತಿನ ಅದಾವ ರೀ ಫ್ರೆಂಡ್ಸ. ಒಬ್ಬೊಬ್ಬರು ನಾವು ಹೋಗಿ ಕೊಡಗಿನ ಎಲ್ಲರೂ ಒಬ್ಬೊಬ್ಬರು ಹೊರಗೆ ತೊಗೊಂಡ್ಬರ್ತಾರೆ ನೋಡಿರಿ ಗಣಪತಿ. ನೋಡಿರಿ ಫ್ರೆಂಡ್ಸ, ಈಗ ಶ್ರೀಹಾನ್ ಅಂತೂ ಪಟಾಕಿ ಅದಾವು ಅವಂತೂ ನನ್ನ ಕೈಯಾಗ ಬರೋಲ್ಲಾಗಿದ್ದ, ಹಿಡಿಯಕ್ಕೆ ಹೋದ್ರೆ ಇದು ಮಾಡಕತ್ತಿದ್ದ. ಸೊ ಫ್ರೆಂಡ್ಸ, ಹುಡುಗರಂತೂ ಎಷ್ಟು ಖುಷಿ ನೋಡಿರಿ, ಎಲ್ಲರ ಕೈಯೊಳಗೂ ಪಟಾಕಿ, ಎಲ್ಲರೂ ಖುಷಿಯಿಂದ ನದಿ ಕಡೆ ಗಣಪತಿ ವಿಸರ್ಜನೆ ಮಾಡೋಕೆ ಹೋಗಕ್ಕಂತೂ ಎಲ್ಲರಿಗೂ ಖುಷಿ ನೋಡಿರಿ ಫ್ರೆಂಡ್ಸ. ಸಣ್ಣ ಹುಡುಗರು ಅಂತ ಹೆಂಗೆ ಮಾಡಕತ್ತಾರು. ಸೊ ಫ್ರೆಂಡ್ಸ, ಪಟಾಕಿ ಅಂತೂ ಭಾಳ ಹಾರ್ಸಕತ್ತಿದ್ದಾರೆ ಇಲ್ಲಿ ನಮ್ಮ ಗಲ್ಲಿಯೊಳಗಿನ.
ಅಣ್ಣಗಳು ಸಹ ಫ್ರೆಂಡ್ಸ್ ಅಂಜಿಕೆನೂ ಭಾಳ ಬರಾಕತ್ತೈತ್ರಿ. ಅಷ್ಟು ದೊಡ್ಡ ದೊಡ್ಡ ಪಟಾಕಿ ಬಾಂಬ್ ಇದ್ದು ರೀ. ಯಪ್ಪ ಅದು ನೋಡಾಕತ್ತಂದ್ರೂ ಎದೆ ಜಲ್ ಅನ್ನೋದು ರೀ ಆ ಥರ ಇದು ಹೆದರಿಕೆ ಬರಾಕತ್ತಿತ್ತು. ಅಷ್ಟು ದೊಡ್ಡ ದೊಡ್ಡ ಪಟಾಕಿ ಹಾರಿಸತ್ತಿದ್ರಿ. ನೋಡ್ಬೋದು ರೀ ಫ್ರೆಂಡ್ಸ್, ಇಲ್ಲಿ ಎಲ್ಲರೂ ಈಗ ಒಬ್ಬೊಬ್ಬರು ಹೊರಗೆ ತೊಗೊಂಬರ್ತಾರೆ. ಭಾಳ ಖುಷಿ ಆಗ್ತೈತೆ ಫ್ರೆಂಡ್ಸ. ಗಣಪತಿ ತರಬೇಕಾದ್ರೂ ಭಾಳ ಖುಷಿ ಆಗ್ತೈತಿ, ಬಟ್ ಹೋಗುವಾಗ ಸ್ವಲ್ಪ ಖುಷಿ ಆಗ್ತೈತಿ. ಆದರೂ ಈ ಥರ ಎಲ್ಲರೂ ಕೂಡಿ ಒಯ್ತಾರೆ ನೋಡ್ರಿ, ಅದ್ರೊಳಗೆ ಇದ್ದಂಥ ಖುಷಿನ ಬೇರೆ ನೋಡ್ರಿ ಫ್ರೆಂಡ್ಸ. ನಮ್ಮ ಗಲ್ಲಿ ಒಳಗಂತೂ ಎಲ್ಲರೂ ಹಿಂಗೆ ಒಯ್ತಾರೋ ಅಂದ್ರೆ ನಮ್ಮ ಗಲ್ಲಿ ಒಳಗಂತೂ ಎಲ್ಲರೂ ಕೂಡಿನೇ ಒಯ್ತಾರೆ ನೋಡ್ರಿ ಫ್ರೆಂಡ್ಸ್. ಭಾಳ ಖುಷಿ ಆಗ್ತೈತಿ. ಫ್ರೆಂಡ್ಸ ನೋಡ್ರಿ, ಎಲ್ಲರೂ ರೋಡ್ ಕಡೆ, ಮೇನ್ ರೋಡ್ ಕಡೆ ಬಂದ ಗಾಡಿ ಒಳಗೆ ಎಲ್ಲ ಗಣಪತಿಗೆ ಇಡಾಕತ್ತೆ ನೋಡಿರಿ ಫ್ರೆಂಡ್ಸ. ಆಮೇಲೆ ಸಣ್ಣ ಸಣ್ಣ ಮಕ್ಕಳಂತೂ ಇಷ್ಟು ಖುಷಿಯಲ್ಲಿ ಕುಂಡಿರ್ತಾವೆ, ಫುಲ್ ಎಂಜಾಯ್ ಮಾಡ್ತಾರೆ ಹುಡುಗರಂತೂ. ನಿಮ್ಗೆ ನೆಕ್ಸ್ಟ್ ನಾ ಇದು ವ್ಲಾಗ ನೋಡಂತ್ರೆ ಕಂಟಿನ್ಯೂ ಮಾಡಕತ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ಗಣಪತಿನ ಒಂದೇ ಕಡೆ ಇಟ್ಟ ಸಣ್ಣ ಸಣ್ಣ ಮಕ್ಕಳಿಗೆ ಕುಂಡ್ರಿಸ್ಕೊಂಡ ಗಾಡಿ ಮುಂದೆ ಹೋಗ್ತಿದ್ರೆ. ಆಮೇಲೆ ನಾವು ಹಿಂದಿಂದ ಎಲ್ಲ ಲೇಡೀಸ್ ಎಲ್ಲ, ಆಮೇಲೆ ಅಣ್ಣಗಳಾಗಲಿ ಅಂಕಲ್ಸ್ಗಾಗಲಿ ಎಲ್ಲರೂ ಜೇಂಟ್ಸ್ ಇರ್ತಾರೆ, ಎಲ್ಲರೂ ನಡ್ಕೊತ ಬರ್ತಾರೆ. ಮತ್ತು ಯಾರಿಗೆ ನಡೆಯೋಕ್ಕಾಗಂಗಿಲ್ಲ ರೀ ಅವರೆಲ್ಲರೂ ಈ ಗಾಡಿ ಒಳಗೆ ಕುಂತು ಬರೋಕೆ ರೆಡಿ ಅದಾರೆ ರೀ ಫ್ರೆಂಡ್ಸ. ನಾವಂತೂ ನಡ್ಕೊತ ಹೋಗ್ತೇವೆ. ನಡ್ಕೊತ ಹೋಗಿ ಮತ್ತು ಮುಂದೆ ವಿಸರ್ಜನೆ ಮಾಡೋದೈತಿ. ಯಾಕಂತಂದ್ರೆ ನಡ್ಕೊತ ಹೋಗೋದ್ರೊಳಗೂ ಖುಷಿ ಐತೆ ನೋಡ್ರಿ. ಯಾಕಂದ್ರೆ ಬರೀ ನಾವೆಲ್ಲರೂ ಕೂಡಂಗಿಲ್ಲ. ಈ ಥರ ಏನಾದರೂ ಹಿಂಗಿತ್ತಂದ್ರೆ ನಮಗೆಲ್ಲರಿಗೂ ಕೂಡೋಕೆ ಖುಷಿ ಅನಿಸ್ತೈತಿ. ಹಾಗಾಗಿ ಸ್ಪೆಷಲ್ ಡೇನೂ ಅನಿಸ್ತೈತಿ ಎಲ್ಲರೂ ಕೂಡಿದ್ದು ಅಂತಂದ್ರೆ. ಹಾಗಾಗಿ ಎಲ್ಲರೂ ನಡ್ಕೊಂಡು ಹೋಗೋದು ಪ್ಲ್ಯಾನಿಂಗ್ ಹಾಕೀವ್ರಿ. ಮತ್ತು ಇವರೆಲ್ಲ ಮುಂದೆ ಹೋಗ್ತಾರೆ, ಆದರೆ ಆಮೇಲೆ ಹಿಂದಿಂದ ನಾ ಹೋಗ್ತೀನಿ ನೋಡಿರಿ ಫ್ರೆಂಡ್ಸ. ಬರ್ರಿ ವ್ಲಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ, ಹುಡುಗರಂತೂ ಇಲ್ಲಿ ಯಾವ ಥರ ಡಾನ್ಸ್ ಮಾಡೋಕತ್ತಿತ್ತು ಅಂದ್ರೆ ನೋಡೋಂತರ ತಡೀರಿ, ತೋರಿಸ್ತೀನಿ.
ನೋಡ್ರಿ ಇಲ್ಲಿ ದೊಡ್ಡ ಗಣಪತಿ ಮುಳುಗಸಕತ್ತಾರು ವಿಡಿಯೋ ಮಾಡ್ಕೊಂಡೆ ಹಂಗೆ ದೂರಿಂದನ ನೋಡ್ಬೋದು ರೀ ಫ್ರೆಂಡ್ಸ್. ಸಾರ್ವಜನಿಕ ಗಣಪತಿ ಇದು. ಸೊ ಫ್ರೆಂಡ್ಸ್, ವಿಡಿಯೋದೊಳಗೆ ಏನಾದರೂ ಮಿಸ್ಟೇಕ್ ಆದ್ರೆ, ನಾನು ಮಾತಾಡುವಾಗ ಮಿಸ್ಟೇಕ್ ಆದ್ರೆ, ಏನಾದರೂ ತಪ್ಪದು ಮಾತಾಡಿದ್ರೆ ಸಾರಿ, ಕ್ಷಮೆ ಇರಲಿ ರೀ. ಮತ್ತು ವಿಡಿಯೋ ಹಂಗೆ ನೋಡಿರಿ, ಮತ್ತು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಚಾನಲ್ ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ. ಹಾಗಾಗಿ ಸೊ ವ್ಲಾಗ್ ನೋಡಿರಿ. ನೋಡ್ರಿ, ಎಲ್ಲರೂ ಆರಾಮಾಗಿ ಫುಲ್ ಖುಷಿಯಿಂದ ಪಟಾಕಿ ಹಾರಿಸ್ಕೊತ ಡ್ಯಾನ್ಸ್ ಮಾಡ್ಕೊತ ಗಣಪತಿ ವಿಸರ್ಜನೆ ಮಾಡೋಕ್ಕಂತೂ ನಮ್ದು ಮಲಪ್ರಭಾ ನದಿ ಖಾನಾಪುರದೊಳಗೆ ಫೇಮಸ್. ಮಲಪ್ರಭಾ ನದಿಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ. ಇಲ್ಲಂತೂ ಕಣ್ಣಿಗೆ ಒಟ್ಟು ಇಷ್ಟು ಖುಷಿ ಅಂತಂದ್ರೆ ಕಣ್ಣಿಗೆ ಒಂದು ದೊಡ್ಡ ಹಬ್ಬ ನೋಡ್ರಿ ಫ್ರೆಂಡ್ಸ. ನದಿ ಅಂತೂ ಫುಲ್ ತುಂಬೈತಿ. ಮತ್ತು ಎಲ್ಲ ಕಡೆ ಸುತ್ತ ಕಡೆ ಪಟಾಕಿ ಲೈಟ, ಆಮೇಲೆ ಇದು ಸುರ್ಸುರಿ, ಎಲ್ಲರೂ ಫುಲ್ ಜನ ಎಲ್ಲರೂ ಗಣಪತಿ ವಿಸರ್ಜನೆ ಮಾಡೋಕ್ಕೆ ಬಂದಾಗ ಎಲ್ಲರೂ ಫುಲ್ಲ ಈ ಥರ ಸೆಲೆಬ್ರೇಷನ್ ಮಾಡಾಕತ್ತಿದ್ರು ನೋಡ್ರಿ. ಮತ್ತು ಎಲ್ಲ ಕಡೆ ಬೆಳಕ ಭಾಳ ಖುಷಿ ಆಗಕತ್ತೈತೆ ರೀ ನೋಡೋಕೆ. ಈ ಥರ ಅಂತೂ ವರ್ಷಕ್ಕೆ ಒಂದು ಸಲ ನಮ್ಗೆ ಇಲ್ಲಿ ಮಲಪ್ರಭಾ ನದಿ ಒಳಗೆ ಈ ಥರ ನೋಡೋಕೆ ಚಾನ್ಸ್ ಸಿಗ್ತೈತಿ. ಸೊ ಫ್ರೆಂಡ್ಸ್, ಕಣ್ಣಿಗಂತೂ ಹಬ್ಬನ ಅನಿಸ್ತು ನೋಡ್ರಿ. ನಮ್ಮ ಮಲಪ್ರಭಾ ನದಿ ಅಂತೂ ಈಗಂತೂ ಮಳೆ ಒಳಗೆ ಭಾಳ ಮಳೆ ಇತ್ತು, ಹಾಗಾಗಿ ಫುಲ್ ಮಳೆ ತುಂಬೈತೆ ನೋಡ್ರಿ ಫ್ರೆಂಡ್ಸ.
ಸೊ ಫ್ರೆಂಡ್ಸ್, ಈ ಸಲ ಅಂತೂ ನಮ್ಮ ತಂಗಿ ಮತ್ತು ನಮ್ಮ ಮಾಮಾರ ನಮ್ಮ ತಂಗಿ ಮಕ್ಕಳ ಬರಲಿಲ್ಲ, ಅದೊಂದು ಬೇಜಾರಿತ್ತು ನೋಡಿ ಫ್ರೆಂಡ್ಸ್. ಗಣಪತಿಗೆ ನಾವು ಇಲ್ಲಿ ದೇವ್ರಿಗೆ ಗಣಪತಿ ದೇವರಿಗೆ ನಾವಿಲ್ಲಿ ಆರತಿ ಮಾಡಕತ್ತೀವಿ ಮತ್ತು ಪೂಜೆ ಮಾಡಿ ಆರತಿ ಮಾಡಿ ಎಲ್ಲರೂ ಆರತಿ ಹಾಡಿ ವಿಸರ್ಜನೆ ಮಾಡೋಕೆ ಫುಲ್ಲ ಗಣಪತಿ ಬಪ್ಪ ಅಂತೂ ರೆಡಿ ಆಗ್ಯಾರ ನೋಡ್ರಿ. ಎಲ್ಲರೂ ಆರತಿ ಮಾಡಕತ್ತೀವಿ. ಸೊ ಫ್ರೆಂಡ್ಸ್, ಈ ಥರ ಎಲ್ಲರೂ ಮಾಡಿದ್ರೆ ಭಾಳ ಖುಷಿ ಆಗ್ತೈತೆ. ಅದರೊಳಗೂ ಗಲ್ಲಿ ಒಳಗಿನ ಜನ ಸಣ್ಣ ಮಕ್ಕಳು, ದೊಡ್ಡವರ ಮತ್ತು ನಮ್ಮ ವಾರಿಗೆಯವರ ಮತ್ತು ಸಣ್ಣ ಹುಡುಗರ ಎಲ್ಲರೂ ಫುಲ್ ಖುಷಿಲೇ ಗಣಪತಿ ಬಪ್ಪಾಗ ವಿಸರ್ಜನೆ ಮಾಡೋಕ್ಕಂತೂ ಫುಲ್ ರೆಡಿ ಆಗ್ಯಾರ ನೋಡ್ರಿ. ನಾವಂತೂ ಆರತಿ ಮಾಡಕತ್ತೀವಿ, ಭಾಳ ಖುಷಿ ಆಗ್ತೈತಿ. ಫ್ರೆಂಡ್ಸ್, ಆರತಿ ಪೂಜೆ ಅದು ಎಲ್ಲ ಪೂಜೆ ಆದಮೇಲೆ ಗಣಪತಿ ಬಪ್ಪಾಗ ವಿಸರ್ಜನೆ ಮಾಡಕತ್ತೀವಿ ನೋಡ್ರಿ. ಸೊ ಫ್ರೆಂಡ್ಸ್, ಮುಂದಿನ ವರ್ಷ ಗಣಪತಿ ಬಪ್ಪ ಲಘು ಬರಲಿ ಮತ್ತು ಎಲ್ಲರಿಗೂ ಆರೋಗ್ಯ ಮತ್ತು ಎಲ್ಲರಿಗೂ ಒಳ್ಳೆ ಕೊಡಲಿ ಅಂಥೇಳಿ ಬೇಡ್ಕೊಂತ ಎಲ್ಲರೂ ವಿಸರ್ಜನೆ ಮಾಡಿದ್ವಿ ನೋಡ್ರಿ. ಸೊ ಫ್ರೆಂಡ್ಸ್, ಖುಷಿಯಿಂದ ಗಣಪತಿ ಬಪ್ಪಾಗ ನಾವು ಬೀಳ್ಕೊಟ್ಟೆ ನೋಡ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ಸಪೋರ್ಟ್.